ವರ್ಷ ಅಂದ್ರೆ 2026 ಹೊಸ ವರ್ಷವನ್ನ ಬಹಳ ಅದ್ಧೂರಿಯಾಗಿ ಬರಮಾಡ್ಕೊಂಡಿದ್ದೀವಿ. ನಮಗೂ ನಿಮಗೂ ಹೊಸ ವರ್ಷ ಇದೆಲ್ಲ ಬಿಡ್ರಿ, ಜಸ್ಟ್ ಕ್ಯಾಲೆಂಡರ್ ಚೇಂಜ್. ಯುಗಾದಿಯನ್ನ ಹೊಸ ವರ್ಷವಾಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇದನ್ಯಾಕೆ ಹೊಸ ವರ್ಷ ಅಂತೀರಿ ಅಂತ ಕೂಡ ಹೇಳಬೇಡಿ. ಕ್ಯಾಲೆಂಡರ್ ಚೇಂಜ್ ಆದ್ರೂ ಕೂಡ ಇದು ಹೊಸ ವರ್ಷ ಅಂತ ಬಹುತೇಕರು ಕರೆಯೋದ್ರಿಂದ ಹೇಳ್ತಾ ಇರೋದೇನಪ್ಪಾ ಅಂತ ಅಂದ್ರೆ, ಈ ವರ್ಷದ ಹುಣ್ಣಿಮೆಯಂದು ಸೂಪರ್ ಮೂನ್ ಇವತ್ತು ಗೋಚರ ಆಗ್ತಾ ಇರೋದ್ರಿಂದ ಬಹಳ ವಿಸ್ಮಯದಿಂದ ಕೆಲವರು ಅದನ್ನ ಎದುರು ನೋಡ್ತಿದ್ದಾರೆ. ನಮಗೂ ನಿಮಗೂ ಅದರಲ್ಲಿ ವಿಶೇಷತೆ ಗೊತ್ತಾಗದೇ ಇರಬಹುದು, ಆದರೆ ವಿಜ್ಞಾನಿಗಳು ಬಹಳ ಆಶ್ಚರ್ಯದಿಂದ ಈ ದಿನವನ್ನ ನೋಡ್ತಾ ಇರ್ತಾರೆ. ಕಾರಣ ಒಂದಷ್ಟು ಅಧ್ಯಯನ ಮಾಡೋದಕ್ಕೆ ಅಥವಾ ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನ ತಿಳಿದುಕೊಳ್ಳೋದಕ್ಕೆ ಇದು ಸಕಾಲ ಅಂತ ಕೂಡ ವಿಜ್ಞಾನಿಗಳು ಅದನ್ನ ಹೇಳ್ತಾರೆ. ಹಾಗಾದ್ರೆ ಏನಾಗಬಹುದು ಈ ದಿನ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಇವತ್ತು ಹುಣ್ಣಿಮೆ, ಚಂದ್ರ ಯಾವಾಗಲೂ ಕೂಡ ಭೂಮಿಯ ಸುತ್ತಾ ಇರ್ತಾನೆ. ಬಟ್ ಇವತ್ತು ವಿಶೇಷವಾಗಿ ಭೂಮಿಯ ಹತ್ತಿರದ ಬಿಂದುವಲ್ಲಿ ಚಂದ್ರ ಕಾಣಿಸ್ಕೊಂಡಾಗ ಬಹಳ ಹತ್ತಿರದಿಂದ ಚಂದ್ರನನ್ನ ನೋಡಬಹುದು. ಬೇರೆ ರೀತಿಯಲ್ಲಿ ಚಂದ್ರ ಗೋಚರ ಆಗ್ತಾನೆ. ಪ್ರಮುಖವಾಗಿ ಉಲ್ಫ್ ಮೂನ್ ಅಂತ ಕೂಡ ವಿಜ್ಞಾನಿಗಳು ಇದನ್ನ ಕರೀತಿದ್ದಾರೆ. ಹಾಗಾಗಿ ಈ ವಿಸ್ಮಯ ಹೆಂಗೆ ನಡೆಯುತ್ತೆ ಅದನ್ನ ನಾವು ಕೂಡ ಕಣ್ತುಂಬಿಕೊಳ್ಳಬಹುದಾ? ಈ ಪ್ರಕ್ರಿಯೆಗೆ ಏನಂತ ಹೇಳ್ತಾರೆ ವಿಜ್ಞಾನಿಗಳು, ಇದರಿಂದ ನಾವು ಏನು ಅರ್ಥ ಮಾಡ್ಕೊಳ್ಬಹುದು? ಇಂಥ ಕುತೂಹಲದ ಜೊತೆಗೆ ನೀವು ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ, ಸೂಪರ್ ಮೂನ್ ಗೋಚರ ಆಗ್ತಾ ಇರೋದ್ರಿಂದ ಸಹಜವಾಗಿ ಧಾರ್ಮಿಕವಾಗಿ ಕೂಡ ಒಂದಷ್ಟು ಆಚರಣೆಗಳನ್ನ ಮಾಡಬೇಕಾ, ಅಂಥ ವಿಧಿವಿಧಾನಗಳನ್ನ ಕೂಡ ಅನುಸರಿಸಬೇಕಾ, ಈ ಪ್ರಶ್ನೆಗಳು ಕೂಡ ಕೆಲವರನ್ನ ಕಾಡ್ತಾ ಇದೆ. ಹಾಗಾಗಿ 2 ವರ್ಷನಲ್ಲೂ ಕೂಡ ಇವತ್ತು ಮಾತನಾಡೋಣ, ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ ನ್ಯೂ ಇಯರ್ ಸೂಪರ್ ಮೂನ್. ಇವತ್ತು ಸರಿಸುಮಾರು 6 ಗಂಟೆಯಿಂದ 7 ಗಂಟೆ ಒಳಗಡೆ ಈ ಸೂಪರ್ ಮೂನ್ ಗೋಚರ ಆಗಬಹುದು ಅಂತ ಅಂದಾಜು ಮಾಡ್ತಾ ಇದ್ದಾರೆ. ಹಾಗಾಗಿ ಇಡೀ ದೇಶ, ಇಡೀ ಜಗತ್ತು ಇದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎದುರು ನೋಡ್ತಾ ಇದೆ. ಹಾಗಾದ್ರೆ ಈ ಪ್ರಕ್ರಿಯೆ ಹೆಂಗ್ ಸಾಗುತ್ತೆ? ಧಾರ್ಮಿಕವಾಗೂ ಕೂಡ ಆಚರಣೆಯ ಅಗತ್ಯ ಇದೆಯಾ? ಇದರಿಂದ ಏನಾದರೂ ಎಫೆಕ್ಟ್ಗಳಾಗುತ್ತಾ? ಪ್ರಾಕೃತಿಕವಾಗಿ ಏನಾದರೂ ಬದಲಾವಣೆಗಳಾಗುತ್ತಾ? ಏನಾದರೂ ವಿಸ್ಮಯಗಳು ಸಂಭವಿಸುತ್ತಾ? ಇಂಥ ಅನೇಕ ಪ್ರಶ್ನೆಗಳೇ ಇದೆ. ಹಾಗಾಗಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಅತಿಥಿಗಳು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸುರೇಶ್ ಗುರೂಜಿ ಇದ್ದಾರೆ, ಜ್ಯೋತಿಷಿಗಳು. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಜ್ಯೋತಿಷಿಗಳು ಆದಂತಹ ರಜತ್ ಗುರುಗಳು ಕೂಡ ಇದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸುರೇಶ್ ಗುರುಗಳ ಹತ್ರ ಹೋಗ್ಬಿಡ್ತೀನಿ. ಇವತ್ತು ಸೂಪರ್ ಮೂನ್, ಹೊಸ ವರ್ಷ. ನಾನು ಆಗ್ಲೇ ಹೇಳ್ದಂಗೆ ಯುಗಾದಿ ನಮ್ಮ ಹೊಸ ಸಂವತ್ಸರ, ಹೊಸ ವರ್ಷ ನಮಗೆಲ್ಲ. ಆದ್ರೆ ಕ್ಯಾಲೆಂಡರ್ ಬದಲಾವಣೆ ಆದಂಗೆ 2026 ಮೊದಲ ಹುಣ್ಣಿಮೆ ಸೂಪರ್ ಮೂನ್ ಇವತ್ತು ಗೋಚರ ಆಗ್ತಾ ಇದೆ. ಜೊತೆಗೆ ಈ ವರ್ಷದ ಅತಿ ದೊಡ್ಡ ಸೂಪರ್ ಮೂನ್ ಅಂತ ಕೂಡ ಇದನ್ನ ಕರೀತಿದ್ದಾರೆ. ಏನಿದ್ರ ವಿಶೇಷತೆ ಸ್ವಲ್ಪ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿ. ಓಕೆ, ಸೊ ಈಗ ನೀವು ಒಂದು ಮಾತು ಹೇಳಿದ್ರಿ, ಸೂಪರ್ ಅಂತ ಹೇಳಿದ್ರಿ. ಸೊ ಹೆಸರು ಹೇಳುವಾಗೆ ಚಂದ್ರ ಅದನ್ನ ಸೂಪರ್ ಅಂತ. ಹೌದು. ಸೊ ಯಾರು ನೋಡ್ಲಿಕ್ಕೆ ಲಕ್ಷಣ ಇರ್ತಾರೋ, ಅಂದ ಇರ್ತಾರೋ, ಅದಕ್ಕೆ ಚಂದ್ರಮುಖಿ ಅಂತ ಹೆಸರು. ಸೊ ನೋಡ್ಲಿಕ್ಕೆ ಸುಂದರವಾಗಿದ್ದರೆ ಚಂದ್ರಮುಖಿ, ಸೂಪರ್ ಮೂನ್ ಅಂತ ಕರೀತಾರೆ. ಇಂಥ ಚಂದ್ರ ದೈವಿಕವಾಗಿ ನೋಡಿದಾಗ, ಮೈಥಾಲಜಿಯಲ್ಲಿ ನೋಡಿದಾಗ ಬಹಳ ಹಿನ್ನೆಲಾಗಿರ್ತಕ್ಕಂಥ ದೊಡ್ಡ ಗ್ರಹ. ಅದಕ್ಕೆ ದದಿಶಂಕ ತುಷಾರಾಭಂ ಕ್ಷೀರೋದರಣ ಸಮೀಪಂ ನಮಾಂ ಶಶಿನಂ ಶಂಭೋ ಮರ್ಕಟಭೂಷಣಂ ಅಂತ ಹೇಳಿ, ಆ ದದಿಶಂಕ ತುಷಾರಾಭಂ ಕ್ಷೀರೋದರಣ್ಯಭ ಸನ್ನಿಭಂ ನಮಾಂ ಶಶಿನಂ ಶಂಭೋ ಮರ್ಕಟಭೂಷಣಂ ಅಂದರೆ ಆ ಶಂಭು ಶಿವನ ಅಣಗಿರ್ತಕ್ಕಂಥ, ಚಂದ್ರಶೇಖರನಿಗಿರ್ತಕ್ಕಂಥ ಚಂದ್ರನು, ಭದ್ರಕಾಳಿಗೆ ಕಿರೀಟವಾಗಿರ್ತಕ್ಕಂಥದ್ದು, ಜಗತ್ತಲ್ಲಿ ಅತಿ ತಂಪನ್ನು ಕೊಡ್ತಕ್ಕಂಥ ಒಂದು ಚಂದ್ರ. ಆ ಚಂದ್ರನೇ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ವ್ಯವಹಾರಗಳಿಗೂ ಕಾರಕ. ಭೂಮಿಗೂ ಚಂದ್ರನಿಗೂ ನಿಕಟವಾಗಿರ್ತಕ್ಕಂಥ ಸಂಬಂಧ ಇರ್ತದೆ. ಭೂಮಿ ಯಾವಾಗ ಉತ್ಪತ್ತಿ ಆಯಿತೋ ಚಂದ್ರನೂ ಆಗಲೇ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಅಂತ ಸಿದ್ಧಾಂತ. ಆದರೆ ಭೂಮಿ ದೊಡ್ಡದು, ಚಂದ್ರ ಚಿಕ್ಕವನು, ಗಾತ್ರದಲ್ಲಿ ನೋಡಲಿಕ್ಕೆ ದೊಡ್ಡದಾಗಿ ಕಾಣುತ್ತೆ. ಈ ಚಂದ್ರ ಅಂತಕ್ಕಂಥದ್ದು ಪ್ರತಿ ತಿಂಗಳಲ್ಲಿ ಒಂದು 12ರಿಂದ 13 ಹುಣ್ಣಿಮೆ ಬರ್ತವೆ. ಹಾಗಿದ್ರೆ ಈ 12, 13 ಹುಣ್ಣಿಮೆ ಬರ್ತಲ್ಲ, ಇವತ್ತಿರತಕ್ಕಂಥ ಒಂದು ಬನದ ಹುಣ್ಣಿಮೆ ಅಂತ. ಅದರಲ್ಲಿ ಇವತ್ತು ನಾವು ನಮ್ಮ ಟಾಪಿಕ್ ತಗೊಂಡಿರ್ತಕ್ಕಂಥದ್ದು ಇದು ಸೂಪರ್ ಮೂನ್ ಅಂತ. ಏನಿದು ಸೂಪರ್ ಮೂನ್ ಅಂತಂದರೆ, ವರ್ಷದಲ್ಲಿ ಅಥವಾ 2-3 ಬಾರಿ ಆಗ್ತಕ್ಕಂಥ ಈ ಸೂಪರ್ ಮೂನ್ ವರ್ಷದಲ್ಲಿ 2-3 ಸಾರಿ ಆಗ್ತದೆ. ಇದರಂತಹ ಅಪರೂಪ ಅಲ್ಲ. ಆದರೆ ಇಂತಹ ಸೂಪರ್ ಮೂನ್ ಬಂದಾಗ ಏನಾಗ್ತದೆ ಅಂದರೆ, ಒಂದು ಕೇಂದ್ರ ಇರ್ತದೆ. ಭೂಮಿಗೂ ಮತ್ತು ಚಂದ್ರನಿಗೂ ಒಂದು ಕೇಂದ್ರ, ಅದಕ್ಕೆ ಗುರುತ್ವ ಕೇಂದ್ರ ಅಂತ ಕರಿತೀವಿ, ಗುರುತ್ವಾಕರ್ಷಣೆ. ಹೌದು. ಭೂಮಿ ಸೂರ್ಯ ಇಬ್ಬರು ಸೇರಿ ಚಂದ್ರನನ್ನು ಸೆಳ್ಕೋತಾರೆ. ಚಂದ್ರ ಸೂರ್ಯ ಇಬ್ಬರು ಸೇರಿ ಭೂಮಿಯನ್ನು ಸೆಳ್ಕೋತಾರೆ. ಅಂದರೆ ಒಂದು ಟ್ರಯಾಂಗಲ್ ಶೇಪಲ್ಲಿ ಸೂರ್ಯ, ಚಂದ್ರ, ಈ ನಮ್ಮ
ಭೂಮಿ, ಈ 3 ಟ್ರಯಾಂಗಲ್ ಒಂದಕ್ಕೊಂದು ಸೆಳೆತ ತಗೋತವೆ. ಒಂದೊಂದು ಸರಿ ಏನಾಗುತ್ತೆ, ಸೂರ್ಯಚಂದ್ರರಿಬ್ಬರು ಸೇರಿ ಭೂಮಿನ ಎಳ್ಕೋತಾರೆ, ಭೂಮಿ ಮತ್ತು ಸೂರ್ಯ ಇಬ್ಬರು ಸೇರಿ ಚಂದ್ರನ ಹೇಳ್ಕೋತಾರೆ. ಇಂತಹ ಎಳೆದಾಟದಲ್ಲಿ ಆ ಮಧ್ಯೆ ಒಂದು ಬಿಂದು ಇರುತ್ತೆ. ಈಗ ಇಲ್ಲಿ ಭೂಮಿ ಇದೆ, ಮುಂದೆ ಚಂದ್ರ ಇದ್ದರೆ ಈ ಎರಡೂ ಆ ಚಂದ್ರನ ಸೆಳೆದಾಗ ಅದರ ಮಧ್ಯೆ ಇರತಕ್ಕಂಥ ಗುರುತ್ವಾಕರ್ಷಣೆಯಿಂದ ಭೂಮಿಯಲ್ಲಿ ಅಲ್ಲೋಲನ ಕೊಲ್ಲಲಾಗ್ತದೆ. ಭೂಮಿಯಲ್ಲಿರ್ತಕ್ಕಂಥ ಏನು ದ್ರವ್ಯ ರಾಶಿ ಇದೆಯೋ ಅದು ಚಂದ್ರನಲ್ಲೂ ಇದೆ ಅಂತ. ಚಂದ್ರನಲ್ಲಿರ್ತಕ್ಕಂಥದ್ದು ಬೇರೆ ಇಲ್ಲ, ಭೂಮಿಯಲ್ಲಿರ್ತಕ್ಕಂಥದ್ದು ಬೇರೆ ಇಲ್ಲ. ಚಂದ್ರನಲ್ಲಿರ್ತಕ್ಕಂಥ ದ್ರವ್ಯ ರಾಶಿ, ಭೂಮಿಯಲ್ಲಿರ್ತಕ್ಕಂಥ ಚಂದ್ರದ ರಾಶಿ ಎರಡೂ ಒಂದೇ, ಅದರ ಪ್ರಮಾಣಗಳು ಬೇರೆ ಬೇರೆ ಇರ್ತದೆ ಅಂತ. ಯಾವಾಗ ಈ ಚಂದ್ರನು ಆ ಭೂಮಿಯ ಹತ್ತಿರಕ್ಕೆ ಬಂದಾಗ, ತುಂಬ ಹತ್ತಿರಕ್ಕೆ ಬಂದಾಗ ಆ ಗುರುತ್ವಾಕರ್ಷಣೆಯ ಶಕ್ತಿಯಿಂದ ಉಬ್ಬರಗಳು ಉಂಟಾಗ್ತವೆ. ಅದಕ್ಕೆ ನಮ್ಮ ಕಣ್ಣಲ್ಲಿ ಪ್ರತ್ಯಕ್ಷ ಕಾಣಬೇಕಾದ್ರೆ ಸಮುದ್ರದ ಉಬ್ಬರ. ಅಲ್ಲ, ನಾವು ಅನ್ಕೊಂಡಿರೋದು ಇದು ಒಂದು ರೀತಿ ನೆರಳು ಬೆಳಕಿನ ಆಟ. ಮತ್ತೆ ನಾನು ಸೈಂಟಿಫಿಕ್ ಆಗಿ ಆಗ್ಲೇ ಹೇಳ್ತಾ ಇದ್ದೆ, ವಿಜ್ಞಾನಿಗಳು ಕೆಲ ಅಧ್ಯಯನ ಮಾಡೋದಕ್ಕೆ ಅದು ಸಹಕಾರಿಯಾಗುತ್ತೆ, ಬಹಳ ಹತ್ತಿರದಿಂದ ಚಂದ್ರ ಕಾಣೋದ್ರಿಂದ ಅಂತ. ಅದರಿಂದ ಪ್ರಕೃತಿ ಮೇಲೂ ಕೂಡ ಸಮಸ್ಯೆಗಳಾಗುತ್ತೆ. ಗ್ರಹಣದಲ್ಲಿ ಬಂದಾಗ ನೆರಳು ಬೆಳಕಿನ ಆಟ ಗ್ರಹಣ, ಇದು ಗ್ರಹಣ ಅಲ್ಲ, ಇದು ಗುರುತ್ವಾಕರ್ಷಣೆಯ ಒಂದು ವ್ಯತ್ಯಾಸ ಅಂತ ಕರಿತೀವಿ. ಯಾವತ್ತೂ ಕೂಡ ಚಂದ್ರನನ್ನ ಭೂಮಿಯಿಂದ ಪೂರ್ಣ ಪ್ರಮಾಣದಲ್ಲಿ ನೋಡೋಕ್ಕಾಗಿಲ್ಲ, ಇದುವರೆಗೂ ನೋಡೋಕ್ಕಾಗೋದೂ ಇಲ್ಲ. ಸೊ ನಾವು ನೌಕೆಗಳು, ಉಪಗ್ರಹಗಳು ಹೋಗಿ ಅದು ತೋರಿಸ್ತವೆ ವಿನಃ ಇನ್ನೊಂದು ಭಾಗವನ್ನ, ಚಂದ್ರನ ಭಾಗವನ್ನು ಪೂರ್ಣ ಪ್ರಮಾಣದಲ್ಲಿ ನೋಡೋಕ್ಕಾಗಲ್ಲ, ಇದುವರೆಗೂ ನೋಡಿಲ್ಲ. ಈ ಸೂಪರ್ ಮೂನ್ ಅಂತಕ್ಕಂಥದ್ದು ಭೂಮಿಗೆ ಇರತಕ್ಕಂಥ ಗುರುತ್ವಾಕರ್ಷದ ಮತ್ತು ಈ ಚಂದ್ರನಲ್ಲಿರ್ತಕ್ಕಂಥ ಗುರುತ್ವಾಕರ್ಷದ ವ್ಯತ್ಯಾಸವಾಗಿ ಏನು ಭೂಮಿಯಲ್ಲಿ ದ್ರವ್ಯ ರಾಶಿ ಇದೆಯೋ ಆ ದ್ರವ್ಯ ರಾಶಿ ಮೇಲೆ ವಿಜ್ಞಾನಿಗಳಾಗಲಿ ಅಥವಾ ಸೈಂಟಿಫಿಕ್ ಆಗಲಿ, ಜ್ಯೋತಿಷ್ಯ ಗ್ರಂಥಕರ್ತರ ಸಿದ್ಧಾಂತಗಳಾಗಲಿ ಹೇಳೋದೊಂದೇ ಮಾತು, ಏನಂದರೆ ಪ್ರತಿಯೊಬ್ಬ ಮಾನವನ ಮೇಲೂ, ಪ್ರತಿಯೊಂದು ಜೀವಿಯ ಮೇಲೂ, ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ದ್ರವ್ಯದ ರಾಶಿಗಳಾಗಿರ್ಬೋದು, ಅದರ ಮೇಲೆ ಖಂಡಿತವಾಗಿ 100ಕ್ಕೆ 100 ಪರಿಣಾಮವನ್ನು ಬೀರುತ್ತೆ ಅಂತ ಇವತ್ತು ಕೂಡ ಪ್ರತ್ಯಕ್ಷವಾಗಿ ನಾವು ನೋಡ್ತಾ ಇದ್ದೀವಿ. ಆ ಪ್ರತ್ಯಕ್ಷ ನೋಡ್ತೀವಿ, ಏನೇನು ಪರಿಣಾಮ ಬೀರುತ್ತೆ ಅಂತ ಒಂದೊಂದಾಗಿ ಮಾತಾಡೋಣ. ಪ್ರಭಾವ ಏನು, ಅದರ ಪರಿಣಾಮ ಏನು, ಹೆಂಗೆ ಅಲರ್ಟ್ ಆಗಿರಬೇಕು ಅಂತ.